ಹಾಯ್, ವೆಲ್ಕಮ್ ಬ್ಯಾಕ್ ಟು ಎವ್ರಿವನ್. ಮನೇಲಿದ್ದೀನಿ, ಸ್ವಲ್ಪ ಡಿಸ್ಟರ್ಬೆನ್ಸ್ ಜಾಸ್ತಿ. ಕಾಲೇಜ್ಗೆ ಹೋಗಿ ಬಂದು ಆರಾಮಾಗಿ ನಿದ್ದೆ ಮಾಡ್ತಿದ್ದೆ. ನಮ್ಮಮ್ಮ ಸಡನ್ನಾಗಿ ಫಂಕ್ಷನ್ ಕರ್ಕೊಂಡು ಹೋಗ್ತಾ ಇದ್ದಾರೆ ನನ್ನ. ಈಗ ಗೆಟ್ ರೆಡಿ ವಿತ್ ಮೀ ಅಂತ ನನ್ನ ಜೊತೆ ರೆಡಿಯಾಗಿ. ಇವಾಗ ನಾನು ರೆಡಿಯಾಗಿ ಬರ್ತೀನಿ. ಮದುವೆಗೆ ನಾವು ಹೋಗ್ತಿರೋದು ಮದುವೆಗೆ. ಕಂಗ್ರ್ಯಾಚುಲೇಷನ್ ಬ್ರದರ್. ಯಾವ ಇವೆಲ್ಲ ಮಾತಾಡ್ಬೇಡ ಅಂತ ನಮ್ ಸ್ಥಿತಿ ಹೆಂಗ್ ಆಗ್ಬಿಟ್ಟದೆ ಅಂದ್ರೆ ಗೋಯ್ದಪ್ಪ. ನಾವಿವಾಗ ಹೋಗ್ತಿರೋದು ರಿಸೆಪ್ಷನ್ಗೆ. ಚೆನ್ನಾಗಿ ಸ್ವಲ್ಪ ಲೈಟಾಗಿ ರೆಡಿ ಆಗೋದ್ರೆ ಸಾಕು. ಮೇಕಪ್ ಅಂತೂ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ಇದು ಇದ್ರ ಮ್ಯಾಚಿಂಗ್ ಇಯರಿಂಗ್ಸ್, ಮ್ಯಾಚಿಂಗ್ ಬ್ಯಾಂಗಲ್ಸ್. ಗೌಡ ಕಟ್ಟಿ ದೂರಗ್ ರಾಣಿನ ಕಲ್ಲರ್ ಕಲ್ಲರ್ ಕನಸಿಗೆ ರಾಯ ಪಾರಿನ ಊರಿಗೊಬ್ಳೆ ಪದ್ಮಾವತಿ ಅಂತರಗಾಯ ಕಾಡುತ್ತಿ. ಬನ್ನಿ ಕ್ಯಾಟ್ವಾಕ್. ಸಾರಿ, ನಂಗೆ ಹೇರ್ ಸ್ಟೈಲ್ ಮಾಡಕ್ಕೆ ನಿಜವಾಗ್ಲೂ ಬರಲ್ಲ. ಐ ಆಮ್ ಸೋ ಸಾರಿ. ಅಷ್ಟೇ, ಒಂದು ಚೀನ್ ಇದೆ. ಬಂದೆ ವಾಯ್ಸ್ ಬರ್ತಾರೆ. ಅದನ್ನ ನಂಗೆ ನಿಜ ಹೇರ್ ಸ್ಟೈಲ್ ಆಡೋಕ್ಕಿಲ್ಲ. ನನ್ನ ಕನ್ನಡಿ ಮುಂದೆ ಹೋಗ್ಬಿಟ್ಟು ಮಾಡಬೇಕು ಹೇರ್ ಸ್ಟೈಲ್. ವೆಯ್ಟ್. ಸೊ ಫೈನಲಿ ರೆಡಿ. ಅರ್ಜೆಂಟ್ ಆಗಿದೆ, ಟೈಮ್ ಆಗಿದೆ, ರೆಡಿ ಆಗಿ. ಇಷ್ಟೇ, ಸಿಂಪಲ್. ನಾನು ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಬಾಯ್. ಸೊ ಬಸ್ ರೆಡಿ ಇತ್ತು, ಬಂದು ಕೂತಿದ್ದೀರಿ. ಆಂಟಿ ನಾನೇ ನೋಡ್ತಾವ್ರೆ. ಬಸ್ ರೆಡಿ ಇತ್ತು, ಬಂದು ಕೂತಿದ್ದೀರಿ, ಹೊರಡ್ಬೇಕು. ನಾವಿದ್ದಿದ್ದ ಕಡೆಯಿಂದ ಲೊಕೇಶನ್ 6 ಕಿಲೋಮೀಟರ್ಸ್ ಇತ್ತು ಅಷ್ಟೇ. ಬಟ್ ಈ ಬೆಂಗಳೂರು ಟ್ರಾಫಿಕ್ ಮಧ್ಯದಲ್ಲಿ ನಮಗೆ 2 hours ಆಯಿತು ಹೋಗೋಕ್ಕೆ. ಬಸ್ಸಲ್ಲಿ ಕೂತ್ಕೊಂಡು ಆ ಕಡೆ ಈ ಕಡೆ ಬಿಲ್ಡಿಂಗ್ಸ್ ನೋಡಿಕೊಂಡು, ಲೈಟಿಂಗ್ಸ್ ನೋಡಿಕೊಂಡು ಎಂಜಾಯ್ ಮಾಡೋ ಅಷ್ಟರಲ್ಲೇ ಬಂತು. ಅಷ್ಟೇನು ಬೋರಿಂಗ್ ಆಗಿರಲಿಲ್ಲ. ಲೊಕೇಶನ್ ರೀಚ್ ಆದ್ವಿ. ತುಂಬಾ ಚೆನ್ನಾಗಿ ಮಾಡಿದರು ಅರೇಂಜ್ಮೆಂಟ್ಸ್ ಎಲ್ಲ. ಸೊ ಇದೇ ಎಂಟ್ರಿ. ಅಲ್ಲಿ ಮುಂದೆಗಡೆ ನೇಮ್ ಎಲ್ಲ ಹಾಕಿದ್ರು, ಅಲ್ಲಿ ತಗೊಳಕ್ಕಾಗಲಿಲ್ಲ, ತುಂಬ ಜನ ನಿಂತಿದ್ರು ಅಂತ. ಸೊ ಮುಂದೆಗಡೆ ಎಂಟ್ರಿ ಆದ ತಕ್ಷಣ ಒಳಗಡೆ ಬರೋಕ್ಕಿದು ಜಾಗ. ಸೊ ನನಗೆ ತುಂಬ ಇಷ್ಟ ಆಯಿತು ಡೆಕೋರೇಷನ್. ಹಾಗೆ ಅಲ್ಲಿಂದ ಒಳಗಡೆ ಬಂದರೆ ಇಲ್ಲಿ ವೆಲ್ಕಮ್ ಮಾಡ್ಕೊಳ್ಳೋಕ್ಕೆ ನಿಂತಿದ್ರು. ವೆಲ್ಕಮ್ ಡ್ರಿಂಕ್ ಕೊಟ್ಟರು, ತುಂಬ ಚೆನ್ನಾಗಿತ್ತು. ಅಲ್ಲಿ ಮುಂದೆನೇ ವೆಂಕಟೇಶ್ವರ ಸ್ವಾಮಿ ಇದ್ದರು. ಮತ್ತು ಇದು ಹೊರ್ಗಡೆಯಿಂದ ತುಂಬ ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ, ನನಗಂತೂ ತುಂಬ ಇಷ್ಟ ಆಯಿತು. ಹಾಗೆ ಅಲ್ಲೇ ಡ್ರೈ ಫ್ರೂಟ್ಸ್ ಕೊಟ್ಟರು. ಇದು ಮೇನ್ ಹಾಲು, ಇಲ್ಲಿ ಕೂರೋಕ್ಕೆಲ್ಲ ಪ್ಲೇಸ್ ಇತ್ತು. ಸೊ ನಾವು ಫಸ್ಟು ಹೋಗ್ಬಿಟ್ಟು ಅವ್ರಿಗೆ ಮಾತಾಡಿಸ್ಕೊಂಡು ವಿಶ್ ಮಾಡಿ ಬರೋಣ ಅಂತ ಬಂದ್ವಿ. ವಿಶ್ ಮಾಡಿ ಕೆಳಗಡೆ ಇಳಿದ್ವಿ. ಮುಂದೆದು ಡೆಕೋರೇಷನ್ ಹೀಗಿತ್ತು, ತುಂಬ ಚೆನ್ನಾಗಿತ್ತು. ಸೊ ಇದು ಹಾಲ್ ಹೇಗಿತ್ತು, ಮುಂದೆಗಡೆ VIPs ಕೂರೋಕ್ಕೆ ಜಾಗ ಇತ್ತು. ಸೊ ನಮ್ಮ ಮಮ್ಮಿಯವರು ಫ್ರೆಂಡ್ಸ್ ಜೊತೆ ಮಾತಾಡ್ತಿದ್ರು ಅಂತ ನಾನು ವಿಡಿಯೋ ತೆಕ್ಕೊತಿದ್ದೆ ಆರಾಮಾಗಿ. ಸೊ ಅದಾದಮೇಲೆ ಈಗ ಊಟಕ್ಕೆ ಹೋಗಬೇಕು. ಸೊ ಇದು ಊಟ ಏರಿಯಾ ಅಂತೂ ಇದು ಬಂದು ಕೂತ್ಕೊಂಡ್ವಿ. ರೆಡಿ ಇತ್ತು ಬಾಳೆ ಎಲೆ. ಸರ್ವ್ ಮಾಡೋಕ್ಕಂತೂ ತುಂಬ ಜನ ಇದ್ದರು, ತುಂಬಾ ವೆರೈಟೀಸ್ ಬರ್ತಿತ್ತು. ಸೊ ಏನೇನು ವೆರೈಟೀಸ್ ಅಂತ ತೋರಿಸ್ತೀನಿ ನೋಡಿ. ನಮ್ಮ ಅಕ್ಕ ರೆಡಿ ಆಗೋರು ಊಟಕ್ಕೆ. ಈ ಜನುಮವೇ ದೊರಕಿದೆ ರುಚಿ ಸವಿಯಲು. ಈ ಜಗವಿದೆ ನವರಸಗಳ ಉಣಬಡಿಸಲು. ಬಿಸಿ ಬಿಸಿ ಇದೆ ಬಿಸಿ
ಫೈನಲಿ ಊಟ ಆಯಿತು. ನಾನು ರಸಗುಲ್ಲನೂ ಇವ್ರಿಗೆ ಕೊಟ್ಟೆ ತಿನ್ನಲಿ ಅಂತ. ಅವ್ರದ್ದೊಂದು ರಸಗುಲ್ಲ ಖಾಲಿ ಮಾಡಿಬಿಟ್ಟು ಈಗ ಇನ್ನೊಂದು ರಸಗುಲ್ಲ ತಿಂದು. ಊಟದಲ್ಲಿ ಇನ್ನೂ ತುಂಬ ವೆರೈಟೀಸ್ ಇತ್ತು. ಅನ್ನ ರಸಮ್ ಮತ್ತು ಮಶ್ರೂಮ್ ಬಿರಿಯಾನಿ, ಬಟ್ ವಿಡಿಯೋ ತೆಗಿಯೋಕ್ಕಾಗಲಿಲ್ಲ ಅದನ್ನ. ಸೊ ಹೊರಗಡೆ ಬಂದರೆ ನಮಗಿಲ್ಲಿ ಬ್ಯಾಗ್ಸ್ ಕೊಡ್ತಾಯಿದ್ರು. ಮತ್ತು ಇಲ್ಲಿ ತುಂಬ ಸ್ನ್ಯಾಕ್ಸ್ ಇತ್ತು, ಏನು ಬೇಕೋ ಅದೆಲ್ಲ ತಿನ್ಬೋದು, ಅನ್ಲಿಮಿಟೆಡ್. ಸೊ ನಾನು ಐಸ್ ಕ್ರೀಮ್ ಇಸ್ಕೊಂಬಂದೆ. ನಮ್ಮ ಅಕ್ಕ ಫ್ರೀಯಾಗಿ ಗೋಲ್ಗಪ್ಪ ಕೊಡ್ತಾರೆ ಅಂದರೆ ಬಿಡ್ತಾಳಾ? ಅಲ್ಲೋಡಿ ಹೆಂಗೆ ಇನ್ನೂ ಟೈಮಲ್ಲಿ ತಿನ್ಬೇಕು. ಯಾವಾಗ ನಾವು ನಾಳೆ ಬದುಕಿರ್ತೀವೋ ಇಲ್ವೋ, ಸಾಯ್ಬೇಕಾ ತೃಪ್ತಿಯಾಗಿ ಸಾಯ್ಬೇಕಂತ ನಮ್ಮ ಅಮ್ಮ ಹೇಳಿದ್ದಾರೆ. ತಿನ್ನೋ ಟೈಮಲ್ಲಿ ತಿಂತಾ ಇರ್ಬೇಕಂತ. ನಾಳೆ ನಾವು ಸತ್ರು ಪರವಾಗಿಲ್ಲ. ಅಲ್ಲೋಡಿ ಹೆಂಗೆ ತಿಂತವಳೆ. ನನಗಿನ್ ಗೋಲ್ಗಪ್ಪ ಅಂದರೆ ಇಷ್ಟ ಇಲ್ಲ, ಅಂದರೆ ನಮ್ಮ ಅಕ್ಕ ತಿನ್ನೂ ತುಂಬ ಚೆನ್ನಾಗಿದೆ ಅಂತ ಹೇಳಿ ಕಳಿಸಿದ್ರು. ನನಗೆ ಫಸ್ಟ್ ಎಲ್ಲ ಇಷ್ಟ, ಐಸ್ ಕ್ರೀಮ್ ತುಂಬ ಇಷ್ಟ. ಗೋಲ್ಗಪ್ಪ ಏನೋ ಖಾರ ಖಾರ ಆ ಥರ ಅನಿಸುತ್ತೆ ನನಗೆ. ಇದೆ, ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಗರ್ಲ್ಸ್ಗೆ ಆಪೋಸಿಟ್, ನಾನು ಗೋಲ್ಗಪ್ಪ ಇಷ್ಟ ಇಲ್ಲ ನಿನ್ ಜನ್ಮಕ್ಕೆ ಹೋಗೋ. ಸೊ ಆದರೂ ತಿಂದೆ. ಸ್ವಲ್ಪ ಖಾರನೇ ಇತ್ತು, ಅಡ್ಜಸ್ಟ್ ಮಾಡ್ಕೊಂಡು ತಿಂದೆ. ಆಮೇಲೆ ನಮ್ಮಕ್ಕ ನನ್ನ ವೀಡಿಯೋ ತೆಗಿತಿದ್ರು. ನಮ್ಮಮ್ಮ ಮತ್ತು ಅವ್ರ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಿ ತಿಂತವ್ರೆ ಐಸ್ ಕ್ರೀಮ್ನೆಲ್ಲ. ಎಲ್ಲ ಇಟ್ಕೊಂಡು ಫ್ರೀಯಾಗಿ ಕೊಡ್ತಾರೆ ಅಂದರೆ ಬಿಡ್ತಾರೆ ನೋಡಿ ಹೆಂಗೆ ತಿಂತವ್ರೆ. ಇಲ್ಲಿ ಏನೇನಿತ್ತು ಅಂತ ನೋಡೋದಾದರೆ ಅಲ್ಲಿ ಗೋಲ್ಗಪ್ಪ ಅದೆಲ್ಲ ಇತ್ತು. ಮತ್ತು ಇಲ್ಲಿ ವಡೆ ಮಾಡ್ತಿದ್ರು, ವಡೆ ಮತ್ತು ಏನು ಸ್ನ್ಯಾಕ್ಸ್. ಮತ್ತು ಮುಂದೆ ಬಂದರೆ ಇಲ್ಲಿ ಡ್ರೈ ಫ್ರೂಟ್ಸ್ ಇತ್ತು ಮತ್ತು ಫ್ರೆಶ್ ಫ್ರೂಟ್ಸ್ ಕೂಡ ಇತ್ತು. ಎಲ್ಲ ಸಲಾಡ್ ಥರ ಮಾಡಿ ಕೊಡ್ತಿದ್ರು. ಸೊ ನಾನೇನು ಟ್ರೈ ಮಾಡಿಲ್ಲ. ನಾನು ಇನ್ನೊಂದು ಐಸ್ ಕ್ರೀಮ್ ಇಸ್ಕೊಂಡು ನಿಂತಿದ್ದೆ. ನಮ್ಮ ಅಕ್ಕ ಪಾಪ್ಕಾರ್ನ್ಗೋಸ್ಕರ ಕ್ಯೂವಲ್ಲಿ ನಿಂತಿದ್ದರು. ಬಟ್ ಅಲ್ಲಿ ಪಾಪ್ಕಾರ್ನ್ ಖಾಲಿ ಆಗಿರೋದು ನೋಡಿ ಡಿಸಪಾಯಿಂಟ್ ಆಗಿದ್ದರು. ಆದರೂ ಮತ್ತೆ ಬರುತ್ತೆ ಅಂತ ನಾನು ಧೈರ್ಯ ಹೇಳಿದೆ. ಪಕ್ಕದಲ್ಲಿ ಏನೋ ಮಾಡ್ತಿದ್ದಾರೆ, ಅದಕ್ಕೆ ಏನಂತಾರೆ ನಂಗೆ ಗೊತ್ತಿಲ್ಲ, ಕ್ಯಾಂಡಿ. ನೋಡಿ ನಮ್ಮಕ್ಕ ಮಾತಾಡ್ತಾವ್ರೆ ಫ್ರೆಂಡ್ಸ್ ಜೊತೆ. ಫೈನಲಿ ಬೀಡ ಇಸ್ಕೊಂಡ್ವಿ, ಸ್ವೀಟ್ ಬೀಡ. ತುಂಬ ಚೆನ್ನಾಗಿತ್ತು ಟೇಸ್ಟ್ ಅದು. ಎಲ್ಲ ಮುಗಿಸ್ಕೊಂಡು ಆಚೆಗಡೆ ಬಂದ್ವಿ. ಬಟ್ ಬಸ್ ಬರ್ತಾನೆ ಇರಲಿಲ್ಲ. ಸೊ ಇದು ಔಟ್ಸೈಡ್ ನಾನು ಆಗಲೇ ತೋರಿಸ್ಲಿಲ್ಲ. ಆಮೇಲೆ ಕ್ಯಾಬ್ ಬುಕ್ ಮಾಡ್ಕೊಂಡ್ವಿ, ಕ್ಯಾಬ್ ಬಂತು. ಸೊ ಹ್ಯಾಪಿಯಾಗಿ ಕ್ಯಾಬಲ್ಲಿ ಮನೆಗೆ ಬಂದು ತಲುಪಿದ್ವಿ. ಸೊ ಇದಿಷ್ಟು ಇವತ್ತಿನ ವ್ಲಾಗ್. ನಿಮಗೆಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್, ಸಬ್ಸ್ಕ್ರೈಬ್, ಕಮೆಂಟ್, ಲೈಕ್ ಎಲ್ಲನೂ ಮಾಡಿ. ನಾನು ಹೀಗೆ ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡ್ತಾಯಿರ್ತೀನಿ. ಸೊ ಗುಡ್ ನೈಟ್ ಎವ್ರಿವನ್. ಥ್ಯಾಂಕ್ ಯು.